ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಈ ವಿಡಿಯೋ ಮಾಡ್ತಿರೋದು UPSC ಆ್ಯಂಡ್ KPSCಗೆ ಕನ್ನಡ ಬುಕ್ಸ್ ಕೇಳಿದರು. KPSCಲಿ ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಬಟ್ UPSCಲಿ ಮಾತ್ರ ಹಿಂದಿ ಇಂಗ್ಲೀಷ್ ಇರುತ್ತೆ. ಸೊ ನೀವು ಇಂಗ್ಲೀಷ್ ಸ್ವಲ್ಪನಾದರೂ ಮ್ಯಾನೇಜ್ ಮಾಡೋದು ಕಲಿಬೇಕು. ಈಗ ನಾನು ಬುಕ್ಸ್ಗಳನ್ನ ಹೇಳ್ಕೊಂಡು ಹೋಗ್ತೀನಂತೆ. ಮೊದಲನೇದಾಗಿ ಪೊಲಿಟಿ. ಫಸ್ಟು NCERT ಬುಕ್ಸ್ನ ಕವರ್ ಮಾಡಿ, ಅದಾದಮೇಲೆ ಸ್ಟೇಟ್ ಬುಕ್ಸ್ನ ಕವರ್ ಮಾಡಿ, ನೆಕ್ಸ್ಟು M. ಲಕ್ಷ್ಮೀಕಾಂತ್ ಅವ್ರದ್ದೇ ಕನ್ನಡ ಬುಕ್ ಇದೆ, ಸೊ ಅದನ್ನು ಕವರ್ ಮಾಡಿ. ನೆಕ್ಸ್ಟು ಹಿಸ್ಟ್ರಿ. ಇದಕ್ಕೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ 11th ಸ್ಟ್ಯಾಂಡರ್ಡ್ದು NCERT ರೆಫರ್ ಮಾಡಿ. ಅದಾದಮೇಲೆ ಏನ್ಷಿಯಂಟು, ಮೆಡಿವಲ್ಲು ಮತ್ತು ಮಾಡರ್ನ್ ಹಿಸ್ಟ್ರಿಗೆ ಡಾಕ್ಟರ್ K. ಸದಾಶಿವ ಅವ್ರದ್ದು ಬುಕ್ನ ರೆಫರ್ ಮಾಡಿ. ನಾನು ಇವಾಗ ಏನು ಸ್ಕ್ರೀನಲ್ಲಿ ತೋರಿಸ್ತೀನಿ ಅವ್ರ ಬುಕ್ಕೇನೆ ಅದು. ನೆಕ್ಸ್ಟು ಜಿಯೋಗ್ರಫಿ ಬಂದುಬಿಟ್ಟು NCERT ಬುಕ್ಸ್ ಕಂಪ್ಲೀಟಾಗಿ ಕವರ್ ಮಾಡಿ, ಸ್ಟೇಟ್ ಬುಕ್ಸ್ನ ಕವರ್ ಮಾಡಿ. ಅದಾದಮೇಲೆ ಜಿಯೋಗ್ರಫಿಗೆ ಆಥರ್ ಬುಕ್ಕೇ ಇದೆ ಕನ್ನಡದಲ್ಲಿ, ಅದು ಬಂದುಬಿಟ್ಟು ರಂಗನಾಥ್ ಸರ್. ಭಾಳ ಚೆನ್ನಾಗಿದೆ ಬುಕ್ ಬಂದುಬಿಟ್ಟು. ವರ್ಲ್ಡ್ದು ಇದೆ, ಇಂಡಿಯನ್ದು ಇದೆ ಆ್ಯಂಡ್ ಕರ್ನಾಟಕದ್ದು ಇದೆ. ನಾನು ಕರ್ನಾಟಕದ ಕಂಪ್ಲೀಟಾಗಿ ಓದಿದ್ದೀನಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಇಂಗ್ಲೀಷ್ ವರ್ಷನ್ ನಾನು ನಿಮಗೆ ತೋರಿಸ್ತಿರೋದು, ಜಿಯೋಗ್ರಫಿ ಕರ್ನಾಟಕ. ನೆಕ್ಸ್ಟು ಅಟ್ಲಾಸ್ ಇರಲೇಬೇಕು, ಯಾವುದೇ ಆದ್ರೂ ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಎಕನಾಮಿಯಲ್ಲಿ NCERT ತುಂಬಾ ಹೆಲ್ಪ್ ಆಗುತ್ತೆ 11th ಸ್ಟ್ಯಾಂಡರ್ಡ್ದು. ಅದಾದಮೇಲೆ ಕನ್ನಡದಲ್ಲಿ ಸ್ಟೇಟ್ ಬುಕ್ಸ್ ಏನಿದೆ ಅದನ್ನು ಫಾಲೋ ಮಾಡಿ. HRK ಅವ್ರದ್ದು ಬುಕ್ಕು, ಸ್ಟ್ಯಾಂಡರ್ಡ್ ಬುಕ್ಕು ಚೆನ್ನಾಗಿದೆ. ಆ್ಯಂಡ್ ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಚೆನ್ನಾಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಿ. ನೆಕ್ಸ್ಟು ಎನ್ವಿರಾನ್ಮೆಂಟಲ್ಲಿ ಒಬ್ವಿಯಸ್ಲಿ NCERT ಬೇಕೇ ಬೇಕು. 11th ಸ್ಟ್ಯಾಂಡರ್ಡ್ ನಾನು ನಿನ್ನೆ ಹೇಳಿದ್ನಲ್ಲ ಆ ಬುಕ್ಕು. ನೆಕ್ಸ್ಟು K. ಭೈರಪ್ಪ. ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದರಲ್ಲಿ ಬಂದುಬಿಟ್ಟು PUC ಬುಕ್ಸ್ನ ರೆಫರ್ ಮಾಡಿ. ನೆಕ್ಸ್ಟು SMV ಗೋಲ್ಡ್ ಅಂತ ಬರುತ್ತೆ, ಅದರಲ್ಲಿ ನೀಟಾಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಹೇಳಿದ್ದಾರೆ. ನೆಕ್ಸ್ಟು G. ಹರಿಪ್ರಸಾದ್ ಅಂತಿದೆ, ಸೊ ಅವ್ರ ಬುಕ್ಕೂ ಚೆನ್ನಾಗಿದೆ. ಮಾಸ್ತಿ ಅನ್ನೋರ ಬುಕ್ಕು ಚೆನ್ನಾಗಿದೆ. ನೆಕ್ಸ್ಟು ಮೆಂಟಲ್ ಅಬಿಲಿಟಿಗೆ RS ಅಗರ್ವಾಲ್ ಅಂದ್ಬಿಟ್ಟು, ಆಮೇಲೆ ಬುಲ್ಬುಲೆ ಅಂತ ಒಂದು ಬುಕ್ ಇದೆ ಅಂತ ಹೇಳ್ತಾರೆ, ಅದನ್ನು ಕೂಡ ಸಾಧ್ಯ ಆದಷ್ಟು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಕರೆಂಟ್ ಅಫೇರ್ಸ್, ಅದರಲ್ಲಿ ಬಂದುಬಿಟ್ಟು ದ ಇಂಡಿಯನ್ ಎಕ್ಸ್ಪ್ರೆಸ್ಸು ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ದ ಹಿಂದೂ ನೀವು ಓದಲೇಬೇಕು, ನಾನು ಹೇಳ್ದಂಗೆ ಪ್ರಿಲಿಮ್ಸ್ ಹಿಂದಿಲಿ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಕನ್ನಡಕ್ಕಾಗಿ ಪ್ರಜಾವಾಣಿ. ಅದಾದಮೇಲೆ ನಾನು ಯೂಸ್ ಮಾಡೋವಂಥ ಮ್ಯಾಗಝಿನ್ಸ್ ಬಂದುಬಿಟ್ಟು ಸ್ಪರ್ಧಾ ಅರಿವು. ಈಗ ಪ್ರೆಸೆಂಟಾಗಿ ನಾನು 1 ಇಯರ್ದು ಕಂಪ್ಲೀಟ್ ನಾನು ತೊಗೊಂಡೆ, ಆ ಬುಕ್ ಬಂದುಬಿಟ್ಟು ಈಗ ನಾನು ತೋರಿಸ್ತಿದ್ದೀನಲ್ಲ ಅದೇ ಬುಕ್ಕು. ಸೊ ಇಷ್ಟು ಕನ್ನಡ ಬುಕ್ಸು UPSC ಆ್ಯಂಡ್ KPSCಗೆ. ಇದೇ ರೀತಿ ಸಾಯಿದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.